ಮನುಷ್ಯ ಹುಡ್ತಾನೆ ಇಂದಲ್ಲ ನಾಳೆ ಸಾಯ್ತಾನೆ. ಮನುಷ್ಯ ಹುಡ್ತಾನೆ ಇಂದಲ್ಲ ನಾಳೆ ಸಾಯ್ತಾನೆ. ಬಹುಶಃ ಇಂಥ ಕಾರ್ಯಕ್ರಮಗಳು ಇನ್ನೂ ಸುಮಾರು ಹಮ್ಮಿಕೊಳ್ಳಿ. ಯಾಕಂದ್ರೆ ನಿಮ್ಮಂತವ್ರು ರಾಜಕೀಯದಲ್ಲಿದ್ರೆ ಸಮಾಜಕ್ಕೆ ಬಹಳಷ್ಟು ಉಪಯೋಗ ಆಗ್ತದೆ. ಸಮಾಜಕ್ಕೆ ಬಹಳಷ್ಟು ಉಪಯೋಗ ಆಗ್ತದೆ. ಈ ದಿನ ನಿಮ್ಮ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣಕರ್ತರು ಹಾಗೂ ಬರುವ ವರ್ಷ ಅಲ್ಲ ಅದರ ಮುಂದಿನ ವರ್ಷ ನಮ್ಮ ಮುಳಬಾಗಿಲು ರೋಟರಿ ಸೆಂಟ್ರಲಿನ ಅಧ್ಯಕ್ಷರಾಗಿ ನಾಮಾಂಕಿತರಾಗಿರುವಂತ ಪ್ರಭಾಕರ್ ಅವರು ಈ ಕಾರ್ಯಕ್ರಮ ಇಲ್ಲಿ ನಡೀಬೇಕು, ನಮ್ಮೂರಲ್ಲಿ ನಾವು ಫಲಾನುಭವಿಗಳನ್ನ ಗುರುತಿಸೋಣ, ಅವ್ರಿಗೂ ಹಸುಗಳನ್ನ ಕೊಡುವಂತ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು. ಅದರ ಫಲವಾಗಿ ನಾವು ಎಲ್ಲ ಇಂದು ಇಲ್ಲಿ ಆಗಮಿಸಿದ್ದೀವಿ. ಮನುಷ್ಯ ಹುಡ್ತಾನೆ ಇಂದಲ್ಲ ನಾಳೆ ಸಾಯ್ತಾನೆ. ನಾನು ಹುಟ್ಟಿದ್ದೀನಿ, ನಾನು ಸತ್ತಿದ್ದೀನಿ ದೊಡ್ಡ ವಿಚಾರ ಅಲ್ಲ. ಆದ್ರೆ ಈ ಹುಟ್ಟು ಸಾವಿನ ಮಧ್ಯೆ ಈ ಸಮಾಜಕ್ಕೆ ನಾನು ಏನು ಉಪಯೋಗಕ್ಕೆ ಬಂದಿದ್ದೀನಿ, ಸಮಾಜಕ್ಕೆ ನಾನು ಏನು ಉಪಯೋಗ ಮಾಡಿದ್ದೆ ಅನ್ನೋದು ಶಾಶ್ವತವಾಗಿ ಉಳಿತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಕೊನೆಯದಾಗಿ ಹೇಳ್ಬೇಕಂದ್ರೆ ನಾನು ಪ್ರಭಾಕರ್ ಅವರು ನಾನು ಇವತ್ತೇ ಅಲ್ಲ, ಅವರಲ್ಲಿ ಒಂದು ಮನೋಭಾವನೆ ಇದೆ. ಏನಂದ್ರೆ ಜನಸಾಮಾನ್ಯರ ಬಗ್ಗೆ. ಯಾಕಂದ್ರೆ ನಾವು DJ ಅವ್ರು ಇದ್ದಾರೆ, ಅವ್ರ ಮುಂದೆ ಹೇಳ್ಬೇಕಾಗ್ತದೆ. ಕೇವಲ ರೋಟರಿ ಎಲ್ಲಿ ಕಾರ್ಯಕ್ರಮಗಳಲ್ಲದೆ ರೋಟರಿಯೇತರ ಒಂದು ಕಾರ್ಯಕ್ರಮಗಳನ್ನ ಅನೇಕ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೇವಲ ಈ ಭಾಗದಲ್ಲೆಲ್ಲ ಇಡೀ ತಾಲೂಕಲ್ಲಿ ತಮ್ಮ ಒಂದು ಅಭೂತಪೂರ್ವವಾದಂತ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಸಮಾಜದ ಬಗ್ಗೆ ಹೇಳ್ತಕ್ಕಂಥ ಒಂದು ಕಳಕಳಿ, ಬಡವರ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಕಳಕಳಿ, ಅದು ಶ್ಲಾಘನೀಯ. ಯಾಕಂದ್ರೆ ಯಾವತ್ತೂ ಕೂಡ ನಾನು ಪ್ರಭಾಕರ್ ಅವರಿಗೆ ನಮ್ಮ ನಾಗರಾಜ್ ಅವರು ಹೇಳ್ತಾರೆ, ನೋಡಪ್ಪ ಅಧಿಕಾರ ಸಿಗ್ತದೋ ಬಿಡ್ತದೋ ಅದು ಬೇರೆ ವಿಚಾರ, ಆದ್ರೆ ಜನರಿಗೆ ನೀನೇನ್ ಸಹಾಯ ಮಾಡ್ಬೇಕು ಅಂತ ಇದನ್ನು ಮಾಡು. ಇಂದಲ್ಲ ನಾಳೆ ಜನ ಆಶೀರ್ವಾದ ನಿಮ್ಗೆ ಇದ್ದೇ ಇರ್ತದೆ. ಇಂದಲ್ಲ ನಾಳೆ ದೇವ್ರು ನಿಮ್ಗೆ ಅದೊಂದು ಅನುಗ್ರಹ ಕೊಡ್ತಾರೆ. ನಿನ್ನ ಸೇವೆಯನ್ನು ಯಾವತ್ತೂ ಕೂಡ ನಿಲ್ಲಿಸಬೇಡ ಅಂತ ಕೂಡ ನಾನು ನಾಗರಾಜಣ್ಣ ಅವರಿಗೆ ಹೇಳ್ತಾ ಇರ್ತೇವೆ. ಸೊ ಅದೇ ರೀತಿ ಕೂಡ ಪ್ರಭಾಕರ್ ಅವರು ಬಹಳ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಮ್ಮ ಸೇವೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇಡೀ ತಾಲೂಕಲ್ಲೇ ತೋರ್ಪಡಿಸಿ ಒಂದು ಉತ್ತಮವಾದಂತ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ನನ್ನ ದೇವರಲ್ಲಿ ನಾನು ಆಶಿಸ್ಕೊಳ್ತಕ್ಕಂಥದ್ದು, ಏನ್ ನೀವು ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ, ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ದೇವರ ಅನುಗ್ರಹ ಇರ್ತದೆ. ರಾಜಕೀಯದಲ್ಲಿ ನಮ್ಮ ಪಕ್ಷದಲ್ಲಿ ಒಬ್ಬ ಮುಖಂಡರಾಗಿ ತಾವು ಗುರುತಿಸ್ಕೊಂಡಿದ್ದೀರಿ. ಇವತ್ತಲ್ಲ ನಾಳೆ ಆ ಪಕ್ಷದಲ್ಲಿ ನಿಮ್ಗೆ ಒಳ್ಳೆ ಒಂದು ಉನ್ನತ ಸ್ಥಾನ ಸಿಗ್ಬೇಕು, ಆ ದೇವರ ಅನುಗ್ರಹ ನಿಮ್ಗೆ ಇರಬೇಕು. ಯಾಕಂದ್ರೆ ನಿಮ್ಮಂತವ್ರು ರಾಜಕೀಯದಲ್ಲಿದ್ರೆ ಸಮಾಜಕ್ಕೆ ಬಹಳಷ್ಟು ಉಪಯೋಗ ಆಗ್ತದೆ, ಬಡಬಗ್ಗರಿಗೆ ಅದರ ಅನುಕೂಲ ಆಗ್ತದೆ, ಅದೊಂದು ಪ್ರಯೋಜನ ಜನರಿಗೆ ಆಗ್ತದೆ. ನಿಮ್ಮಂತವ್ರು ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ಬೇಕು ಅಂತ ಕೂಡ ಆ ದೇವರಲ್ಲಿ ಆಶಿಸ್ತಾ, ಇವತ್ತಿನ ದಿನ ಏನು ನಮ್ಮ ಪ್ರಭಾಕರ್ ಅವರು ಏನು ಇದು ರೋಟರಿ ವ್ಯವಸ್ಥೆಯಿಂದ ಏನ್ ಮಾಡಿದ್ದಾರೆ, ಬಹುಶಃ ಅದು 50-50 ಅನ್ಸುತ್ತೆ. ಅರ್ಧ ರೋಟರಿಯಿಂದ ಬಂದ್ರೆ ಇನ್ನು ಅರ್ಧ ಫಲಾನುಭವಿಯಿಂದ ದಾನಿಗಳಿಂದ ಕೊಡುವಂತದ್ದು. ಯಾರಾದ್ರೂ ಕೊಡ್ಬೋದು ದಾನಿಗಳು. ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ, ಬಹುಶಃ ಇಂಥ ಕಾರ್ಯಕ್ರಮಗಳು ಇನ್ನೂ ಸುಮಾರು ಹಮ್ಮಿಕೊಳ್ಳಿ, ಮುಂದೆ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಮಿತ್ರರು ಆಗಿರ್ತಕ್ಕಂಥ ಪ್ರಭಾಕರ್ ಅವರು ಈ ಒಂದು ಕಾರ್ಯಕ್ರಮ ವ್ಯವಸ್ಥಿತವಾಗಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಗ್ರಾಮದಲ್ಲಿ ಈ ಒಂದು 14-16 ಹಸುಗಳನ್ನ ನೀಡಲು ಕಾರಣಕರ್ತರಾದಂತ ಪ್ರಭಾಕರ್ ಅವರನ್ನು ಕೂಡ ನಾನು ಅಭಿನಂದಿಸೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ನಿಜಕ್ಕೂ ಕೂಡ ಬಹಳ ಉತ್ತಮವಾದಂತ ಪ್ರಾಜೆಕ್ಟ್ ಅನ್ನ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು కైగెత్తుಕೊಂಡಿದ್ದಾರೆ. పిల్లోళ్ళు ఎక్కువ ఉన్నారు స్ట్రెంత్. ఆ స్ట్రెంత్ చూసి లాస్ట్ టైము మా అధ్యక్షులు మేము మా నాగరాజన్ నేతృత్వంలో పై చూస్తే పిల్లోళ్ళంతా కింద కూర్చొని చదువుతూ ఉండ్రి. వాళ్ళకి బెంచీలు, చైర్లు, టేబుల్స్ నెక్స్ట్ దగ్గరలోనే ఆ ప్రోగ్రామ్ కూడా చేయిస్తా ఉన్నాము. ఇది అందరికీ కూడా ఎలా అంటే మన మణిగిట్మిట్ట గడి భాగం కావాలి, గడి లాస్ట్ విలేజ్ అది, మళ్ళీ ఆంధ్ర స్టార్ట్ అయిపోతుంది. ఎక్కువ స్ట్రెంత్ కూడా ఉన్నారు చిన్నోళ్ళు, మణిగిట్మిట్కి అనుకూలం చేస్తా ఉన్నాం మా రోటరీ తొక్కు నుంచి. అతి ముఖ్యంగా ఈ పొద్దు 14 ఆవులు ఇస్తా ఉండేది కారణకర్తలు ప్రభాకర్ వాళ్ళు. ఎలాంటి ఇది ఆవులు ఎక్కడికి రాలే, వాళ్ళు దుడ్లు ఇచ్చి కొనుక్కోవచ్చిండేది. ఇప్పుడు అంటే నాగరాజన్ వాళ్ళు చెప్పరు ఎట్లా వచ్చాయనేసి, ఎవరు ఎక్కడికను ఇక్కడ రాలేదో వాళ్ళు దానం చేసిండేది మా రోటరీలో అప్లికేషన్ వేసి అది కొంచెం డబ్బులు అయ్యి వచ్చిండేది. వాళ్ళు 30,000 ఇచ్చి రోటరీ సంస్థ ఇలా అందరూ కొంచెం వేసి అది 30,000 యాడ్ అయ్యి 60,000 రూపాయలు ఇప్పుడు వచ్చింది. 14 ఆవులు సేరి 30,000 కాదు, ఒక్కొక్క ఆవు వాళ్ళు ప్రభాకర్ వాళ్ళు 30,000 ఇచ్చినారు.
ఇంకంతా సేరి మేము 30,000 ఇచ్చినాము. అర్థమైనా? ఆడికి 60,000 బావు మీకు ఇస్తా ఉండరు. ఈ టైంలో వాళ్ళకి జోరుగా చెప్పలే తట్టి యాళ్ళు చెప్పలే తట్టాలంటే ఎందుకు చెప్పలే చెప్పండి, ఎందుకు చెప్పలా? ఇంకా 50 కావాలి ఇది అయ్యేలా వాళ్ళు. కరెక్ట్. ఇలాంటి మీరు చెప్పలే తడితే వాళ్ళకి ఉమ్మస్ ఉంటుంది. వాళ్ళు మీకు ఇంకా చాలా బాగా మాట్లాడరు వాళ్ళు. పల్లి గురించి చాలా బాగా మాట్లాడరు. ఎలాంటి పల్లెల్లో నాకే తెలుసును, పల్లెల్లో పనిచేసేది చాలా కష్టం ఉంది. నేను అనుభవించినాను. మీతో ఉంది సార్. మీరు కొంచెం ఎమోషనల్గా మాట్లాడుతారు. బెంగళూరులో పనిచేసేది ఈజీ, పల్లెల్లో పనిచేసేది కష్టము. ఏం సార్? ರೋಟರಿ ಸಂಸ್ಥಾಪಕರಾದ ಬಾಲಕೃಷ್ಣರ ಒಂದು ಹೆಸರಿನಲ್ಲಿ ಈ ಒಂದು ದೊಡ್ಡ ಮೆಡಲ್ ರೋಟರಿ ಇಂಟರ್ನ್ಯಾಷನಲ್ ಇಂದ ದೊಡ್ಡ ಮೆಡಲ್ ಬಂದಿದೆ, ಫಾದರ್ ಇಸ್ಕಲ್ ಅಂತ ರೆಕಗ್ನಿಷನ್ ಅವರಿಗೆ ಹೆಸರು ಕೊಡ್ತಾ ಇದ್ದೀನಿ. ಎಲ್ಲಿ